ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಬರ್ಡ್ಸ್ ಎಕ್ಸಿಬಿಷನ್ ಇದೆ ಅಂತ ಹೇಳ್ಬಿಟ್ಟು ಕೋಗಿಲ್ ಕ್ರಾಸಲ್ಲಿ ಹೋಗಿದ್ವಿ. ಅಂದರೆ ನಾವು ಮಕ್ಕಳನ್ನ ಕರ್ಕೊಂಡು ತುಂಬ ದಿನ ಆಗಿತ್ತು ಈ ಥರ ಎಕ್ಸಿಬಿಷನ್ಗೆಲ್ಲ ಹೋಗಿ. ನಾವು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರಬೇಕಾದ್ರೆ ತುಂಬ ಆರ್ಗನೈಜೇಷನ್ ಮಾಡ್ತಾಯಿದ್ರು ಈ ಥರ. ಬಟ್ ಯಲಹಂಕದಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇದು ನಾವು. ಸರಿ, ಮಕ್ಕಳನ್ನ ಕರ್ಕೊಂಡು ತುಂಬ ದಿನ ಆಗಿದೆ ಅಂತ ಹೇಳ್ಬಿಟ್ಟು ಹೋದ್ವಿ. ಎಲ್ಲ ಕಡೆಯೂ ಈ ಪೋಸ್ಟರ್ಗಳು ಮಾತ್ರ ಕಾಮನ್ ಆಗಿರುತ್ತೆ. ಹಾಗೆ ನಾವು ಪೋಸ್ಟರ್ ಹತ್ರ ನನ್ನ ಮಗಳೆಲ್ಲ ಸ್ವಲ್ಪ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ಳು. ಅವಳು ಎಂಜಾಯ್ ಮಾಡ್ತಾಯಿದ್ಲು, ತುಂಬಾ ಇಷ್ಟಪಡ್ತಾಳೆ ಅವಳು ಈ ಥರ ಎಕ್ಸಿಬಿಷನ್ಗೆ. ಡೈಲಿ ಕರ್ಕೊಂಡು ಹೋದರೂ ಕೂಡ ಸೇಮ್ ರಿಯಾಕ್ಷನ್ ಇರುತ್ತೆ ಅವಳಿಗೆ. ಹಾಗೆ ಇಲ್ಲಿ ನೋಡಿ, ಹಾಗೆ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ನಾವು ಒಳಗಡೆ ಹೋದ ತಕ್ಷಣ ಬರ್ಡ್ಸ್ ಎಲ್ಲ ಇತ್ತು. ಬರ್ಡ್ಸ್ ಎಲ್ಲನೂ ಆರ್ಟಿಫಿಷಿಯಲ್ ಇತ್ತು, ಒರಿಜಿನಲ್ ಯಾವುದೂ ಇರಲಿಲ್ಲ. ಬಟ್ ನಾವು ಒಂದು ಸರಿ ಬಸ್ ರೋಡಲ್ಲಿ ಹೋಗಿರ್ಬೇಕಾದ್ರೆ ಅಲ್ಲಿ ಒರಿಜಿನಲ್ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಅದು ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಇದು ಎಲ್ಲ ಆರ್ಟಿಫಿಷಿಯಲ್ಲು, ಎಲ್ಲ ಸೌಂಡ್ ಮಾಡೋದೆಲ್ಲನೂ ಸೇಮ್ ನ್ಯಾಚುರಲ್ ಸೌಂಡ್ ಕೊಟ್ಟಿದ್ರು. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ ಅವನು. ಯಾಕಂದರೆ ಅದಕ್ಕೂ ಮುಂಚೆ ಕರ್ಕೊಂಡೋಗಿದ್ದೀವಿ ಅವನ್ನ. ಹೋದರೆ ಅವ್ನು ಚಿಕ್ಕವನಾಗಿರೋದ್ರಿಂದ ಅವನಷ್ಟು ಎಲ್ಲ ಐಡೆಂಟಿಫೈಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ಅಂದರೆ ಸ್ವಲ್ಪ ಬುದ್ಧಿ ಬರ್ತಾ ಇರೋದ್ರಿಂದ ಅವನು ಫುಲ್ ಎಲ್ಲ ಎಂಜಾಯ್ ಮಾಡ್ತಾನೆ. ಎಲ್ಲನ ಟಚ್ ಮಾಡಬೇಕು ಅಂತಾನೆ. ಹೆಂಗೆ ಕಿರ್ಚಿದ್ರೆ ಇವನು ಹಂಗೆ ಕಿರ್ಚಬೇಕು, ಹಂಗೆ ಸೌಂಡ್ ಮಾಡಬೇಕು ಅಂತಾನೆ. ಒಂದೊಂದನ್ನು ನೋಡಿ ಅವನು ಎಂಜಾಯ್ ಮಾಡ್ತಾನೆ. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ಈ ಥರ ಎಲ್ಲ ಎಂಜಾಯ್ ಮಾಡ್ತಾರೆ. ಹಾಗೆ ಬರ್ಡ್ಸ್ ಬಗ್ಗೆ ಎಲ್ಲ ತಿಳ್ಕೊತಾರೆ ಅವರು ಕೂಡ. ಆ ಸೌಂಡ್ ಎಲ್ಲ ಯಾವ ರೀತಿ ಬರುತ್ತೆ ಏನು ಅದನ್ನೆಲ್ಲ. ಬಟ್ ನನ್ನ ಮಗ ಅಂತೂ ಸ್ವಲ್ಪನೂ ಭಯನೇ ಬೀಳ್ತಿರ್ಲಿಲ್ಲ. ಅವನಿಗೆ ಬುದ್ಧಿ ಬಂದ ಮೇಲೆ ಈ ಥರ ಕರ್ಕೊಂಡು ಹೋದರೂ ಕೂಡ, ಅಂದರೆ ಚಿಕ್ಕ ವಯಸ್ಸಿಂದ ಕರ್ಕೊಂಡೋಗಿ ಅವನಿಗೂ ಕೂಡ ಅಭ್ಯಾಸ ಆಗಿದೆ. ನಮಗಂತೂ ಈ ಥರ ಎಕ್ಸಿಬಿಷನ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂದರೆ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಎಲ್ಲಿ ಎಕ್ಸಿಬಿಷನ್ ಇದೆ ಅಂದರೂ ಕೂಡ ಎಲ್ಲ ಕಡೆನೂ ಹೋಗ್ತೀನಿ ನಾರ್ಮಲಾಗಿ. ಅಂದರೆ ಮಕ್ಕಳು ಎಂಜಾಯ್ ಮಾಡ್ತಾರಲ್ವ, ಒನ್ ಡೇ ಆದ್ರೂ. ಅಂದರೆ ಅವರು ಎಲ್ಲ ತಿಳ್ಕೊತಾರಲ್ವ, ಬರ್ಡ್ಸು, ಅನಿಮಲ್ಸು, ಫಿಶಸ್ಸು ಈ ಥರನೂ ಎಲ್ಲನೂ. ಹಾಗಾಗಿ ಇದು ಕೋಗಿಲ್ ಕ್ರಾಸಲ್ಲಿತ್ತು, ನಮಗೆ ನಿಯರ್ ಇರೋದ್ರಿಂದ ನಾವು ಹೋಗಿದ್ವಿ, ನೋಡ್ಕೊಂಡು ಬರೋಣ ಹಾಗೆ ಅಂತೇಳ್ಬಿಟ್ಟು. ತುಂಬ ದಿನ ಆಗಿದೆ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇಲ್ಲಿ ಎಲ್ಲ ಬರ್ಡ್ಸ್ನ ಅರೇಂಜ್ಮೆಂಟ್ ಮಾಡಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಹಾಗೆ ನಾವೆಲ್ಲ ಇಲ್ಲಿ ಫೋಟೋ ವಿಡಿಯೋಸ್ ಎಲ್ಲ ತಗೊಂಡು, ಆಲ್ಮೋಸ್ಟ್ ಹೋದ್ಮೇಲೆ ಫೋಟೋ ವಿಡಿಯೋಸ್ ತಗೊಂಡೇನೆ ಯಾರೂ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಿ. ನಮ್ಮ ಮನೆಯವರು ನನ್ನ ಮಗನಿಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ರು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅವ್ನು ಟಚ್ ಮಾಡಬೇಕು ಅಂದರೆ ಟಚ್ ಮಾಡಿಸ್ತಾಯಿದ್ರು. ಅವನು ಕೂಡ ಇಷ್ಟಪಟ್ಟು ಟಚ್ ಮಾಡ್ತಾ ಇದ್ದ. ಅವನು ಒಂದೊಂದು ಕಡೆ ಮಾತ್ರ ಹೋಗೋದಕ್ಕೆ ಸ್ವಲ್ಪ ಅವ್ನು ಭಯ ಬೀಳ್ತಾ ಇದ್ದೆ. ಯಾಕೆಂದರೆ ಯಾರಾದರೂ ಏನಾದರೂ ಅಂತಾರೆ ಅಂತೇಳ್ಬಿಟ್ಟು ನಾವು ಬಿಟ್ಟು ಹೋಗ್ತೀವಿ, ಆ ಫೀಲಿಂಗ್ ಎಲ್ಲ ಇರುತ್ತಲ್ಲ ಅವನಿಗೆ. ಹಾಗಾಗಿ ನನಗೆ ಇಲ್ಲಿ ಪಿಕಾಕ್ ಅಂತೂ ತುಂಬಾ ಇಷ್ಟ ಆಯಿತು. ಅದು ಮೈನ್ ಎಂಟ್ರೆನ್ಸೆಲ್ಲ ಇಟ್ಬಿಟ್ಟಿದ್ದಾನೆ. ಅದನ್ನ ನೋಡಿ ನನಗೆ ಫುಲ್ ಖುಷಿ ಆಯಿತು. ನಾವು ಅಂದರೆ ಸಡನ್ನಾಗಿ ನೋಡಿದ್ರೆ ಅದು ಒರಿಜಿನಲ್ ಅನ್ನೋ ಥರನೇ ಇರುತ್ತೆ. ಹಾಗೆ ಲೇಡೀಸ್ಗಂತೂ ಶಾಪಿಂಗ್ ಎಲ್ಲ ಕಡೆನೂ ಈ ಥರ ಎಕ್ಸಿಬಿಷನಲ್ಲಿ ಇಟ್ಬಿಟ್ಟಿರ್ತಾರೆ. ಆದರೆ ಫಿಕ್ಸೆಡ್ ರೇಟ್ ಮಾಡಿರ್ತಾರೆ. ಎಲ್ಲನೂ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಎಲ್ಲ ಥರದ್ದು ಇರುತ್ತೆ. ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೀವಿ ನಾವು ಅಂದರೆ ಅದರಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಆಲ್ಮೋಸ್ಟು ಬುಕ್ಸು, ಕ್ಲಿಪ್ಸು, ಏರ್ ಬೆಂಡ್ಸು, ಆಕ್ಸೆಸರೀಸ್ ಏನು ಬೇಕೋ ಲೇಡೀಸ್ದೆಲ್ಲನೂ. ಹಾಗೆ ಇಲ್ಲಿ ರಾಜಸ್ಥಾನಿ ಉಪ್ಪಿನಕಾಯಿ ಅಂತೆ, ಅದು ಮೊಬೈಲ್ ಸ್ಟಾಲ್ಗಳು, ಚನ್ನಪಟ್ಟಣದ ಗೊಂಬೆಗಳು, ಬುಕ್ ಸ್ಟಾಲ್ಗಳು, ಹೋಮ್ ಮೇಡ್ ಎಕ್ವಿಪ್ಮೆಂಟು, ಇದು ರಂಗೋಲಿದು ಎಷ್ಟು ಚೆನ್ನಾಗೆಲ್ಲ ಬಿಡಿಸಿದ್ದಾರೆ ನೋಡಿ ಇವರೆಲ್ಲ ರಂಗೋಲಿ. ಈ ರಂಗೋಲಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ರಾಜಸ್ಥಾನಿ ಹಪ್ಪಳ. ಆದರೆ ಈ ಥರ ಪ್ಲೇಸಲ್ಲಿ ಸ್ವಲ್ಪ ಕಾಸ್ಟ್ ಹೆವಿನೇ ಇರುತ್ತೆ ಅಂತ ನನಗನ್ಸುತ್ತೆ. ಔಟ್ಸೈಡಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಹೆವಿ ಇರುತ್ತೆ. ಇಲ್ಲಿ ಕೇರಳದ ಸ್ಪೆಷಲ್ ಹಲ್ವಾ ಎಲ್ಲ ಇಟ್ಟಿದ್ರು. ಹಾಗೆ ನಾವು ಅವನ್ನೆಲ್ಲ ಟೇಸ್ಟ್ ಮಾಡಿದ್ವಿ ಅಷ್ಟೇ. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ನನ್ನ ಮಗಳು ಏನೋ ಪೆನ್ನು, ಅವಳಿಗೆ ಏನೇನೋ ಬೇಕು ಅಂದರೆ ಅದು ಮಾತ್ರ ತೊಗೊತಾ ಇದ್ಲು. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಔಟ್ಸೈಡೇ ಕಮ್ಮಿ ಸಿಗುತ್ತೆ, ಔಟ್ಸೈಡೇ ಚೆನ್ನಾಗಿರೋದು ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಈ ಊಟಿ ಡ್ರೈ ಫ್ರೂಟ್ಸ್ ಇದೆ ಅಲ್ಲ, 20 ರುಪೀಸ್ಗೆ ಯಾರು ಕೊಡ್ತಾರೆ ಹೇಳಿ ಊಟಿ ಡ್ರೈ ಫ್ರೂಟ್ಸು ಅದು ಇದು ಅಂತೇಳ್ಬಿಟ್ಟು. ಅದೆಲ್ಲ ಲೋಕಲ್ಲೇ ಇತ್ತು ಅಂತ ಅನಿಸ್ತು ನನಗೆ. ಹಾಗೆ ಇವನ್ನೆಲ್ಲ ನೋಡಿಕೊಂಡು ಇಲ್ಲಿ ಒಂದು ಗೋಬಿ ರೆಡಿಮೇಡ್ ಮಸಾಲ ಅಂತ ಇತ್ತು. ಬಟ್ ನನಗೆ ಅಲ್ಲಿ ಟೇಸ್ಟ್ ಇಷ್ಟ ಆಯಿತು. ಬಟ್ ನಾನು ಪೌಡ್ರೇನು ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ತೊಗೊಂಡು ಬಂದಿದ್ದೆ ಒಂದು ಸರಿ. ತೊಗೊಂಡು ಬಂದು ಅದು ಅವ್ರು ಮಾಡಿಕೊಟ್ರೆ ಒಂಥರ ಟೇಸ್ಟ್ ಬರುತ್ತೆ, ನಾವು ಮಾಡಿದ್ರೇ ಒಂಥರ ಟೇಸ್ಟ್ ಅನಿಸುತ್ತೆ ನನಗೆ. ಅವರು ಟ್ರಯಲ್ ತೋರಿಸ್ತಾಯಿದ್ರು, ನೋಡು ಈ ಥರ ಎಲ್ಲ ಮಾಡ್ಬೋದು, ಎಲ್ಲ ವೆಜಿಟೇಬಲಿಂದ ಕೂಡ ಮಾಡ್ಬೋದು, ನಾನ್ ವೆಜ್ ಕೂಡ ಮಾಡ್ಬೋದು ಅಂತೇಳ್ಬಿಟ್ಟು. ಅವ್ರಿಗೆ ಆಗ್ತಾ ಇರೋದು ಹಾಗಲಕಾಯಿಂದ. ನಾನು ಅದು ಕೂಡ ಟೇಸ್ಟ್ ಮಾಡಿದೆ, ನನಗೆ ಅದು ಕೂಡ ತುಂಬಾ ಇಷ್ಟ ಆಯಿತು. ಬಟ್ ಅಂದರೆ ಏನು ಗೊತ್ತಾ, ಅದೇ ಹೇಳ್ದನಲ್ಲ, ಅವ್ರು ಮಾಡಿದ್ರೇ ಒಂಥರ ಟೇಸ್ಟ್ ಬರುತ್ತೆ, ನಾವು ಮಾಡಿದ್ರೇ ಒಂಥರ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು. ಇಲ್ಲಿ ಮನೆಗೆ ಏನೇನು ಬೇಕೋ ಪಿಂಗಾಣಿ ವಸ್ತುಗಳೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಎಲ್ಲನೂ 200-300 ಆ ಥರನೇ ಹೇಳ್ತಾಯಿತ್ತು. ಚಿಕ್ಕ ವಸ್ತು ಮುಟ್ಟಿದ್ರು ಕೂಡ 200-300 ಅಂತ.
ಇಲ್ಲಿ ಒಂದು ಗೊಂಬೆ ತೊಗೊಂಡ ನನ್ನ ಮಗ, ಯಾಕಂದರೆ ಮಕ್ಕಳು ಬಂದರೆ ಗೊತ್ತಲ್ವ ಆಲ್ಮೋಸ್ಟು ಏನು ಕೊಡಿಸ್ದೇ ಬರೋದೇ ಇಲ್ಲ ಅಂತೇಳ್ಬಿಟ್ಟು. ಹಾಗೆ ಇನ್ನು ಸ್ವಲ್ಪ ಒಳಗಡೆ ಹೋದರೆ ನಮ್ಮ ಮನೆಯವ್ರು ಗೇಮ್ ಆಡಿದ್ರು. ಇಲ್ಲಿ ಏನು ಕಾಮಿಡಿ ಅಂದರೆ ಒಂದು ಬಾಲ್ ಕೂಡ ಅಲ್ಲಿ ಗ್ಲಾಸ್ಗೆ ಟಚ್ ಆಗಿಲ್ಲ. ಅದಾದಮೇಲೆ ನನ್ನ ಮಗಳು ಒಂದು ಗೇಮ್ ಆಡಿದ್ಲು. ಅದರಲ್ಲಿ ನನಗೊಂದು ಬ್ಯಾಸ್ಕೆಟ್ ಬಂತು. ಅಂದರೆ 50 ರೂಪೀಸ್ ಒಂದೊಂದು ಗೇಮ್ ಇತ್ತು. ಬಟ್ ಅವಳು ಎಂಜಾಯ್ ಮಾಡ್ತಿದ್ಲಲ್ಲ, ನಾನು ಬಾಲ್ ಹಾಕ್ತೀನಿ, ನಾನು ಇದು ಮಾಡ್ತೀನಿ ಅಂತೇಳ್ಬಿಟ್ಟು. ಅವಳಿಗೆ ಆ ಬ್ಯಾಸ್ಕೆಟ್ ಬಂದ ತಕ್ಷಣ ಅವಳು ಎಷ್ಟು ಖುಷಿ ಆದ್ಲು ಗೊತ್ತಾ, ಅಂದರೆ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಅವಳು. ಬಟ್ ಓಕೆ, ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ಏನೂ ಇಲ್ಲ ಅಂತೇಳ್ಬಿಟ್ಟು ಸುಮ್ಮನೆ ಆಟ ಆಡಿಸ್ದ್ವಿ. ಇಲ್ಲಿ 36 2 ಟೈಮ್ ಹಾಕಿದ್ರೆ ಆಲ್ಮೋಸ್ಟ್ ಸ್ಕೂಟಿ ಗಿಫ್ಟ್ ಅಂತ ಇತ್ತು. ಬಟ್ ಯಾರಿಗೂ ಬೀಳಲ್ಲ, ಅದು 90% ಬೀಳಲ್ಲ ಅಂತ ನನಗನ್ಸುತ್ತೆ. ಅಲ್ಲಿಂದ ಈ ಚೊಂಬು, ಫುಟ್ಬಾಲಲ್ಲಿ ಆ ಚೊಂಬನ್ನ ಹಾಕೋದು, ಮತ್ತು ಬಲೂನ್ ಶೂಟಿಂಗು. ಇದು ಫಸ್ಟು ನಾನು ನಮ್ಮ ಮನೆಯವ್ರನ್ನ ಕೇಳಿದ್ರೆ ಬೇಡ ಅಂತ ಹೇಳಿದ್ರು ಅವರು. ಬೇಡ, ನಿನ್ನ ಕೈಲಾಗಲ್ಲ, ನೀನು ಮಾಡಲ್ಲ ಬಾ, ಸುಮ್ಮನೆ ವೇಸ್ಟು ಅಂತೇಳ್ಬಿಟ್ಟು. ಇದು ಮಾತ್ರ 100 ರೂಪೀಸ್ ಇತ್ತು ಗನ್ ಶೂಟಿಂಗು. ಅಲ್ಲಿಂದ ಬಂದ ತಕ್ಷಣ ಇನ್ನೊಂದು ಬಾಲ್ ಇತ್ತು. 3 ಬಾಲಲ್ಲಿ 5 ಬಾಲಲ್ಲಿ 1 ಬಾಲ್ ಹಾಕಿದ್ರೂ ಕೂಡ ಗೇಮ್ ಇದು ಗಿಫ್ಟ್ ಇರುತ್ತೆ ಅಂತೇಳ್ಬಿಟ್ಟು. ಈ ಥರ ಕಡೆ ಎಲ್ಲ ಫುಡ್ ಸ್ಟಾಲ್ಗಳಿರುತ್ತೆ. ಅಲ್ಲಿ 1 ಗೋಬಿ 100 ರೂಪೀಸ್ ಆ ಥರ ಇರುತ್ತೆ ಆಲ್ಮೋಸ್ಟು ನನಗೆ ಗೊತ್ತಿರೋ ಪ್ರಕಾರ. ನನಗೆ ಅಲ್ಲೇನು ಅಷ್ಟೊಂದು ಇಷ್ಟ ಆಗಲ್ಲ ಅಂತೇಳ್ಬಿಟ್ಟು ನಾವು ಅಲ್ಲೇನು ತಿನ್ನೋಕೆ ಹೋಗಲಿಲ್ಲ. ನನ್ನ ಮಗಳು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದು ಇದು ಅಂತೆಲ್ಲ ತೋರಿಸ್ತಾ ಇದ್ಲು. ಫೈನಲಿ ಟ್ರೈನ್ ಗೇಮ್ ಆಡಿದ್ವಿ ನಾವು. ಏನು ಈ ವಾಟರ್ ಗೇಮ್ ಕಾಣಿಸ್ತಿದೆಯಲ್ಲ, ಅದರಲ್ಲಿ ಮಕ್ಕಳಿಗೆ ಅಂದರೆ 3 ಇಯರ್ಸ್ ಬಿಲೋ ಇಲ್ಲ, 3 ಇಯರ್ಸ್ ಎಬೋ ಮಕ್ಕಳಿಗೆ ಮಾತ್ರ ಅಂತ ಹೇಳಿದ್ರು. ಹಾಗಾಗಿ ನನ್ನ ಮಗ ಕೂಡ ಫೀಲ್ ಆಗ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗ, ನನ್ನ ಮಗಳು, ನಾನು 3 ಜನನೂ ಆಡೋ ಥರ ಅವನು ಟ್ರೈನ್ನ ತೋರಿಸ್ತಿದ್ದ. ನಾನು ಟ್ರೈನ್ ಹತ್ತಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಟ್ರೈನ್ ಹತ್ತಿದ್ವಿ ನಾವು. ಆಲ್ಮೋಸ್ಟ್ ಎಲ್ಲ ಕಡೆ ಹೋದರೂ ಕೂಡ ಈ ಟ್ರೈನ್ ಒಂದು ಚೆನ್ನಾಗಿ ಆಡ್ತೀವಿ, ಯಾಕಂದರೆ 3 ಜನನೂ ಕುತ್ಕೊಂಡು ಆಟ ಆಡ್ಬೋದಲ್ವ, ಅದಕ್ಕೋಸ್ಕರ. ಹಾಗೆ ನನ್ನ ಮಗ ಕೂಡ ಫುಲ್ ಎಂಜಾಯ್ ಮಾಡ್ದ ಇದರಲ್ಲಿ. ನನಗೆ ಈ ಜಾಯಿಂಟ್ ವೀಲೆಲ್ಲ ಹತ್ತೋದಕ್ಕೆ ಇಷ್ಟ, ಬಟ್ ಅದು ಹತ್ತಿದ್ರೆ ತಲೆ ಸುತ್ತುತ್ತೆ ಅಂತ ಹೇಳ್ಬಿಟ್ಟು ನಾನು ಹತ್ತೋಕೆ ಹೋಗಲ್ಲ. ಸ್ವಲ್ಪ ನನಗೆ ತಲೆ ಸುತ್ತೋದೆಲ್ಲ ಆಗುತ್ತೆ ಆ ಥರ. ಅದನ್ನ ನೋಡಿದೆ, ಅದನ್ನ ನೋಡಿದ್ರೇ ಒಂಥರ ತಲೆ ಸುತ್ತುತ್ತೆ ನನಗೆ. ಈ ಥರ ಯಾರಿಗೆಲ್ಲ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. ಮಕ್ಕಳನ್ನ ಕರ್ಕೊಂಡು ಹೋದರೆ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ನಾನು ಈ ವಿಡಿಯೋ ಇದಕ್ಕೂ ಮೊದಲೇ ಅಪ್ಲೋಡ್ ಮಾಡಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ ಕಾಪಿರೈಟ್ ಅಂತ ಬಂತು. ಅದಕ್ಕೋಸ್ಕರ ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ನನ್ನ ಮಗ ಮತ್ತು ನನ್ನ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ನಾವು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ. ಲಾಸ್ಟ್ಗೆ ಬರಬೇಕಾದ್ರೆ ನಾನು ಗನ್ ಶೂಟ್ ಆಡಲೇಬೇಕು ಅಂತ ಹೇಳಿದ್ದಕ್ಕೋಸ್ಕರ ನಮ್ಮ ಮನೆಯವರು ಸರಿ ಆಡು ಅಂತ ಹೇಳ್ಬಿಟ್ಟು ಗನ್ ಶೂಟ್ ಕೂಡ ಆಡಿದ್ವಿ. ಅದು 100 ರೂಪೀಸ್ ಆಯಿತು. ಈ ಬ್ಯಾಗೆಲ್ಲ 100 150 ಹೇಳ್ತಾಯಿದ್ರು, ಬಟ್ ನನ್ನ ಕ್ವಾಲಿಟಿ ಎಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಈ ವಾಚೆಲ್ಲ ಇಷ್ಟ ಆಯಿತು, ಆದರೆ ನನ್ನ ಮಗಳು ನನಗೆ ವಾಚ್ ಬೇಡ ಅಂದ್ಬಿಟ್ಲು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ನೋಡ್ಕೊಂಡು ಬಂದ್ವಿ. ನಾನು ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.